ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಫ್ರೀ ಬ್ಲಾಗಿಂಗ್ ಕೋರ್ಸ್ ನ ಎರಡನೇ ಪಾರ್ಟ್ ಇದು. ಸೊ ಈ ವಿಡಿಯೋದಲ್ಲಿ ಅಂತಂದ್ರೆ ಈ ಒಂದು ಪಾರ್ಟ್ 2 ಅಲ್ಲಿ ನಾನೇನಪ್ಪಾ ಅಂತಂದ್ರೆ ಕೆಲವೊಂದು ಬೆಸ್ಟ್ ನೀಚಸ್ ಅನ್ನ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಅಂತಂದ್ರೆ ನೀವೇನಾದ್ರೂ ಸ್ಟಾರ್ಟಿಂಗ್ ಅಲ್ಲಿ ಬ್ಲಾಗ್ ಅನ್ನ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ರಪ್ಪ ಅಂತಂದ್ರೆ ನಿಮ್ಗೆ ಯಾವೆಲ್ಲ ಒಂದು ಬ್ಲಾಗ್ ಅಂತಂದ್ರೆ ಯಾವ ಒಂದು ನೀಚಸ್ ಮೇಲೆ ನೀವು ಕೆಲಸ ಮಾಡಬಹುದು ಅನ್ನೋದ್ರ ಬಗ್ಗೆ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇದು ಪಾರ್ಟ್ 2 ಆಗಿರೋದ್ರಿಂದ ಸೊ ಪಾರ್ಟ್ 1 ಇನ್ನು ಯಾರೆಲ್ಲ ನೋಡಿಲ್ಲ ಸೊ ಹೋಗ್ಬಿಟ್ಟು ನೋಡ್ಬೋದು. ಅದು ನಿಮ್ಗೆ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ಸೊ ಸ್ಟಾರ್ಟಿಂಗ್ ಅಲ್ಲಿ ನೀವು ಏನ್ ಮಾಡ್ತೀರಪ್ಪ ಅಂತಂದ್ರೆ ಬ್ಲಾಗ್ ಅನ್ನ ಶುರು ಮಾಡೋಕ್ಕಿಂತ ಮುಂಚೆ ಸೊ ನೀವು ಯಾವ್ದೋ ಒಂದು ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡ್ತೀರಾ, ಸೊ ಅವರೆಲ್ಲ ಮಾಡ್ತಿದಾರೆ ನಾನು ಯಾಕೆ ಮಾಡ್ಬಾರ್ದು ಅಂತ ಏನ್ ಮಾಡ್ತೀರಾ, ಸ್ಟಾರ್ಟ್ ಮಾಡ್ಬಿಡ್ತೀರಾ. ಸೊ ಯಾವುದೇ ತರಹದ ಟಾಪಿಕ್ ಆಗಿರ್ಲಿ ಅಥವಾ ಯಾವುದೇ ತರಹದ ಕ್ಯಾಟಗರಿ ಆಗಲಿ ಯಾವುದೇ ತರಹದ ನೀಚಸ್ ಆಗಲಿ ಯಾವ್ದನ್ನು ನೋಡದೆ ಸ್ಟಾರ್ಟ್ ಮಾಡ್ಬಿಡ್ತೀರಾ. ಅದು ಏನಪ್ಪಾ ಅಂತಂದ್ರೆ ಸ್ವಲ್ಪ ದಿವಸ ಹೋಗ್ಬಿಟ್ಟು ನಿಂತ್ಕೊಂಡ್ಬಿಡುತ್ತೆ, ಗೂಗಲ್ ಅಲ್ಲಿ ರ್ಯಾಂಕ್ ಆಗಲ್ಲ. ಸೊ ಅವಾಗ ಏನಾಗತ್ತಪ್ಪ ಅಂತಂದ್ರೆ ನಿಮ್ಗೆ ಅದರಿಂದ ಯಾವುದೇ ತರಹದ ದುಡ್ಡು ಬರಲ್ಲ. ಅದಕ್ಕೋಸ್ಕರ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಬ್ಲಾಗಿಂಗ್ ಬಗ್ಗೆ ಸ್ವಲ್ಪ ತಿಳ್ಕೊಬೇಕು. ಸೊ ಮೊದಲಿಗೆ ಏನಂತಂದ್ರೆ ನೀಚನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಆ ನೀಚ್ ಯಾವ ತರ ಸೆಲೆಕ್ಟ್ ಮಾಡ್ಕೊಳ್ಳೋದು, ಯಾವ್ಯಾವ ನೀಚಲ್ಲಿ ನಾವು ಕೆಲಸ ಮಾಡ್ಬೋದು, ಸೊ ಆ ತರದ ನಾನು ಕೆಲವೊಂದು ನೀಚಸ್ ಅನ್ನ ಹೇಳ್ತಾ ಹೋಗ್ತೀನಿ. ಸೊ ಅದ್ರ ಮೇಲೆ ಕೆಲಸ ಮಾಡ್ಬೇಕು ಅಂತ ಯಾವುದೇ ತರಹದ ರೂಲ್ಸ್ ಇಲ್ಲ. ನಿಮ್ಗೆ ಇಂಟ್ರೆಸ್ಟ್, ಅದೇ ರೀತಿ ನಿಮ್ಗೆ ಒಂದು ಏನಪ್ಪಾ ಅಂತಂದ್ರೆ ಆ ಟಾಪಿಕ್ ಮೇಲೆ, ಆ ನೀಚಸ್ ಮೇಲೆ ನಿಮ್ಗೆ ಸ್ಕಿಲ್ಸ್ ಇರಬೇಕು. ಸೊ ಅಂತ ಸ್ಕಿಲ್ಸ್ ಮೇಲೆ ನೀವೇನ್ ಮಾಡ್ಬೋದಪ್ಪ ಅಂತಂದ್ರೆ ಕೆಲಸನ ಮಾಡ್ಬೋದು, ಬ್ಲಾಗಿಂಗ್ ಅನ್ನ ಸ್ಟಾರ್ಟ್ ಮಾಡ್ಬೋದು. ಸೊ ಇವತ್ತು ನಾನು ಕೆಲವೊಂದು ಸ್ಟೆಪ್ಸ್ ಅಂತಂದ್ರೆ ಕೆಲವೊಂದು ನೀಚಸ್ ಬಗ್ಗೆ ನಾನು ಹೇಳ್ತೀನಿ. ಸೊ ಆ ನೀಚಸ್ ನಿಮ್ಗೆ ಇಷ್ಟ ಆದ್ರೆ ಏನಪ್ಪಾ ಅಂತಂದ್ರೆ ನೀವು ಆ ನೀಚಸ್ ಮೇಲೆ ಕೆಲಸ ಮಾಡ್ಬೋದು. ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕೂ ಮುಂಚೆ ಚಾನಲ್ಗೆ ಹೊಸದಾಗಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಫಸ್ಟ್ ನೀಚ್ ಯಾವ್ದಪ್ಪ ಅಂತಂದ್ರೆ ನಮ್ಮ ಫ್ರೀ ಬ್ಲಾಗಿಂಗ್ ಕೋರ್ಸ್ ಪ್ರಾಬ್ಲಮ್ ಸಾಲ್ವಿಂಗ್ ಬ್ಲಾಗ್ ನೀಚ್ ಅಂತಂದ್ರೆ ನೀವು ಇವಾಗ ನೋಡ್ಬೋದು. ಸೊ ಬ್ಲಾಗಿಂಗ್ ಅನ್ನ ನೀವು ಸ್ಟಾರ್ಟ್ ಮಾಡ್ತಾ ಇದ್ದೀರಾ. ಸೊ ಬ್ಲಾಗಿಂಗ್ ಅಲ್ಲೇನೆ ಕೆಲವೊಂದು ಪ್ರಾಬ್ಲಮ್ಸ್ ಬರುತ್ತೆ. ಸೊ ಏನಪ್ಪಾ ಅಂತಂದ್ರೆ ಬ್ಲಾಗ್ ಅನ್ನ ಯಾವ ತರ ಕ್ರಿಯೇಟ್ ಮಾಡೋದು ಅದೊಂದು ಕ್ವಶನ್ ಆಗಿರುತ್ತೆ. ಸೊ ಅದಕ್ಕೆ ನೀವು ಆನ್ಸರ್ ಮಾಡ್ಬೋದು ನಿಮ್ಮ ಬ್ಲಾಗ್ ಅಲ್ಲಿ. ಸೊ ಈ ತರ ಒಂದು ಕ್ವಶನ್ ಆನ್ಸರ್ ಅಂತಂದ್ರೆ ಕ್ವಶನ್ ಇರುವಂತ ಒಂದು ಟಾಪಿಕ್ ಗಳಿಗೆ ಆನ್ಸರ್ ಕೊಡುವಂತ ಒಂದು ಬ್ಲಾಗ್ ಅನ್ನ ನೀವು ಸ್ಟಾರ್ಟ್ ಮಾಡ್ಬೋದು. ಅದಕ್ಕೆ ಪ್ರಾಬ್ಲಮ್ ಸಾಲ್ವಿಂಗ್ ಬ್ಲಾಗ್ ನೀಚ್ ಅಂತ ಕರೀತಾರೆ. ಸೊ ತುಂಬಾ ಕ್ಯಾಟಗರೀಸ್ ಬರುತ್ತೆ ಇದ್ರ ಒಳಗಡೆನೆ. ಟೆಕ್ ಆಗಿರ್ಬೋದು, ಎಜುಕೇಶನ್, ಅದೇ ರೀತಿ ಸೈನ್ಸ್. ಸೊ ಆ ತರದ ಏನಪ್ಪಾ ಅಂತಂದ್ರೆ ನಿಮ್ಗೆ ಅದರಲ್ಲಿ ಯಾವ್ದಾದ್ರು ಒಂದು ಇಂಟ್ರೆಸ್ಟ್ ಇದ್ದು ಸ್ಕಿಲ್ಸ್ ಇತ್ತಪ್ಪ ಅಂತಂದ್ರೆ ನೀವೇನ್ ಮಾಡ್ಬೋದು, ಶುರು ಮಾಡ್ಬೋದು. ಸೊ ಇದು ಏನಪ್ಪಾ ಅಂತಂದ್ರೆ ನಮ್ಮ ಒಂದು ಫ್ರೀ ಬ್ಲಾಗಿಂಗ್ ಕೋರ್ಸ್ ಅನ್ನ ಮೊದಲನೇ ನೀಚ್. ಸೊ ಸೆಕೆಂಡ್ ನೀಚ್ ಏನಪ್ಪಾ ಅಂತಂದ್ರೆ ಇದು ತುಂಬಾನೇ ಒಂದು ನಮ್ಮ ಇಂಡಿಯಾದಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಟಾಪ್ ಮೋಸ್ಟ್ ಒಂದು ನೀಚ್ ಅಂತಾನೆ ಹೇಳ್ಬೋದು, ಗೇಮಿಂಗ್. ಸೊ ಗೇಮಿಂಗ್ ಅಲ್ಲಿ ಇಂಟ್ರೆಸ್ಟ್ ಇರೋರು ಏನ್ ಮಾಡ್ಬೋದಪ್ಪ ಅಂತಂದ್ರೆ ಗೇಮಿಂಗ್ ಬಗ್ಗೆ ನೀವು ಬ್ಲಾಗ್ ಅನ್ನ ಸ್ಟಾರ್ಟ್ ಮಾಡ್ಕೋಬಹುದು. ಸೊ ತುಂಬಾನೇ ಒಂದು ಬ್ಲಾಗ್ ಗಳು ನಮ್ಗೆ ಸಿಗುತ್ತೆ ನೋಡಕ್ಕೆ ಗೂಗಲ್ ಅಲ್ಲಿ. ಗೇಮಿಂಗ್ ರಿಲೇಟೆಡ್ ಬ್ಲಾಗ್ ಗಳಲ್ಲಿ ಏನಪ್ಪಾ ಅಂತಂದ್ರೆ ತುಂಬಾ ಒಂದು ಟ್ರಾಫಿಕ್ ಕೂಡ ಇದೆ ನಮ್ಮ ಒಂದು ಇದರಲ್ಲಿ. ಅದೇ ರೀತಿ ಲಾಂಚ್ ಆಯ್ತಪ್ಪ ಅಂತ ಅದರ ರಿವ್ಯೂ ಅನ್ನ ನೀವು ಬರೆದ್ರು ಕೂಡ ಅದೊಂದು ಬ್ಲಾಗ್ ಪೋಸ್ಟ್ ರೆಡಿ ಆಯ್ತು. ಅದೇ ರೀತಿ ಒಂದು ಒಳ್ಳೆ ತರ ನೀಚ್ ಅಂತಂದ್ರೆ ಒಳ್ಳೆ ತರ ರೀಚ್ ಆಯ್ತಪ್ಪ ಅಂತಂದ್ರೆ ಗೂಗಲ್ ಅಲ್ಲಿ. ಸೊ ಟ್ರಾಫಿಕ್ ಚೆನ್ನಾಗಿ ಬರೋದಕ್ಕೆ ಶುರು ಆಯ್ತಂದ್ರೆ ಅದರಿಂದ ಗೂಗಲ್ ಆಡ್ಸೆನ್ಸ್ ಅಷ್ಟೇ ಅಲ್ಲದೆ ನಿಮಗೆ ಸ್ಪಾನ್ಸರ್ಶಿಪ್ ಕೂಡ ಸಿಗುತ್ತೆ. ಸೊ ದೊಡ್ಡ ದೊಡ್ಡ ಗೇಮ್ ಗಳು ನಿಮಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಏನಪ್ಪಾ ಅಂತಂದ್ರೆ ಸ್ಪಾನ್ಸರ್ಶಿಪ್ ಅನ್ನ ಕೊಡ್ತಾರೆ. ಸೊ ಅದಕ್ಕೋಸ್ಕರ ಏನ್ ಮಾಡಿ, ಗೇಮಿಂಗ್ ಅಲ್ಲಿ ಇಂಟ್ರೆಸ್ಟ್ ಇರೋರು ಗೇಮಿಂಗ್ ಅಲ್ಲೇ ಬ್ಲಾಗ್ ಅನ್ನ ಸ್ಟಾರ್ಟ್ ಮಾಡ್ಕೊಡಿ. ಸೊ ಇದೇನಪ್ಪಾ ಅಂದ್ರೆ ನಮ್ಮ ಫ್ರೀ ಬ್ಲಾಗಿಂಗ್ ಕೋರ್ಸ್ ಎರಡನೇ ಒಂದು ನೀಚ್ ಅಂತ ಹೇಳ್ಬೋದು. ಸೊ ಸ್ನೇಹಿತರೆ, ನಮ್ಮ ಫ್ರೀ ಬ್ಲಾಗಿಂಗ್ ಕೋರ್ಸ್ ನ ಮೂರನೇ ನೀಚ್ ಯಾವ್ದಪ್ಪ ಅಂತಂದ್ರೆ ಕರಿಯರ್ ಅಂಡ್ ಎಜುಕೇಶನ್. ಕರಿಯರ್ ಅಂಡ್ ಎಜುಕೇಶನ್ ಏನಪ್ಪಾ ಅಂತಂದ್ರೆ ನೀವು ಎಕ್ಸಾಂಪಲ್ಗೆ ಹೇಳ್ಬೇಕಪ್ಪ ಅಂತಂದ್ರೆ ಜಾಬ್ಸ್. ಸೊ ನಮ್ಮ ಇಂಡಿಯಾದಲ್ಲಿ ಜಾಬ್ಸ್ ಅನ್ನ ತುಂಬಾ ಜನ ಸರ್ಚ್ ಮಾಡ್ತಾರೆ ಗೂಗಲ್ ಅಲ್ಲಿ. ಸೊ ನೀವು ಬೇಕಂದ್ರೆ ನನ್ನ ವೆಬ್ಸೈಟ್ ಅನ್ನ ನೋಡಬಹುದು, freejobinfo.co.in. ಸೊ ಅದ್ರ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ಅದರಲ್ಲಿ ನಿಮಗೆ ಎಲ್ಲಾ ತರಹದ ಇಂಡಿಯನ್ ಗೌರ್ಮೆಂಟ್ ಜಾಬ್ಸ್ ನೋಟಿಫಿಕೇಶನ್ ಏನಿರುತ್ತಲ್ಲ ಅದೆಲ್ಲ ಅಪ್ಡೇಟ್ ನಿಮಗೆ ಅಲ್ಲಿ ಸಿಗುತ್ತೆ. ಸೊ ಆ ತರ ವೆಬ್ಸೈಟ್ ಆಗಿರ್ಬೋದು ಅಥವಾ ಬ್ಲಾಗ್ ಆಗಿರ್ಬೋದು ನೀವು ಕ್ರಿಯೇಟ್ ಮಾಡ್ಕೋಬಹುದು. ಸೊ ಆಲ್ ಇಂಡಿಯಾ ಬೇಡ, ಸೊ ಕರ್ನಾಟಕ ಗೌರ್ಮೆಂಟ್ ಜಾಬ್ಸ್ ಅಂತ ನೀವು ಏನ್ ಮಾಡ್ಬೋದಪ್ಪ ಅಂತಂದ್ರೆ ನಿಮ್ಗೆ ಸ್ಟಾರ್ಟ್ ಮಾಡ್ಕೋಬಹುದು. ಸೊ ಕರ್ನಾಟಕದಲ್ಲಿ ಓಪನಿಂಗ್ಸ್ ಯಾವ್ದು ಇರುತ್ತೆ ಸೊ ಅದನ್ನೆಲ್ಲ ನೀವು ಅಲ್ಲಿ ಏನಪ್ಪಾ ಅಂತಂದ್ರೆ ಬ್ಲಾಗ್ ಪೋಸ್ಟ್ ಗಳನ್ನ ಹಾಕ್ತಾ ಹೋಗ್ಬೋದು. ಸೊ ಅದರಿಂದ ಏನಾಗತ್ತಪ್ಪ ಅಂತಂದ್ರೆ ನಮ್ಗೆ ನಮ್ಮ ಲ್ಯಾಂಗ್ವೇಜ್ ಅಲ್ಲಿ ಮಾಡೋದ್ರಿಂದ ಏನಾಗುತ್ತೆ, ಬೇಗನೆ ಒಂದು ರೀಚ್ ಆಗುತ್ತೆ. ಯಾಕಪ್ಪ ಅಂತಂದ್ರೆ ನಮ್ ಇರುವಂತ ಲೊಕೇಶನ್ ಅಲ್ಲಿ ರಿಲಿಜನ್ ಲ್ಯಾಂಗ್ವೇಜ್ ಯಾವ್ದಪ್ಪ ಅಂತಂದ್ರೆ ಕನ್ನಡ. ಸೊ ಆ ಕನ್ನಡದಿಂದಾನೇ ನಾವು ಸ್ಟಾರ್ಟ್ ಮಾಡೋದ್ರಿಂದ ಏನಾಗುತ್ತೆ, ಸ್ವಲ್ಪ ಬೇಗನೆ ನಾವು ರೀಚ್ ಆಗ್ತೀವಿ. ಸೊ ಇದೇನಪ್ಪ ಅಂತಂದ್ರೆ ಮೂರನೇ ಒಂದು ನೀಚ್. ಸೊ ಇದರಲ್ಲಿ ನೀವು ಕೆಲಸ ಮಾಡ್ಬೋದು. ಯಾಕಪ್ಪ ಅಂತಂದ್ರೆ ಒಂದು ಒಳ್ಳೆ ಬಟ್ ಏನಪ್ಪಾ ಅಂತಂದ್ರೆ ಕಾಂಪಿಟೇಷನ್ ತುಂಬಾ ಇದೆ. ಸೊ ಆಲ್ ಓವರ್ ಇಂಡಿಯಾ ನೀವು ಮಾಡೋದಕ್ಕೆ ಹೋಗ್ತೀರಪ್ಪ ಅಂತಂದ್ರೆ ತುಂಬಾನೇ ಟೈಮ್ ತಗೊಳುತ್ತೆ, ಬಟ್ ಕಾಂಪಿಟೇಷನ್ ಕೂಡ ಅಷ್ಟೇ ಇದೆ. ಅದಕ್ಕೋಸ್ಕರ ಏನ್ ಮಾಡಿ, ಸೊ ರಿಲಿಜನ್ ಲ್ಯಾಂಗ್ವೇಜ್ ಯಾವ್ದಾದ್ರು ಕನ್ನಡ. ಸೊ ಕನ್ನಡದಲ್ಲೇ ನೀವು ಸ್ಟಾರ್ಟ್ ಮಾಡ್ಬೋದು, ಕರ್ನಾಟಕ ಗೌರ್ಮೆಂಟ್ ಜಾಬ್ಸ್. ಸೊ ಅದರಲ್ಲಿರುವಂತ ಒಂದು ನೋಟಿಫಿಕೇಶನ್ ಅನ್ನ ನೀವು ಜಸ್ಟ್ ಬ್ಲಾಗ್ ಅಲ್ಲಿ ಟೈಪ್ ಮಾಡ್ಕೊಂಡು ಹೋಗ್ಬೋದು. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನಮ್ಮ ಒಂದು ಫ್ರೀ ಬ್ಲಾಗಿಂಗ್ ಕೋರ್ಸ್ ನಾಲ್ಕನೇ ನೀಚ್ ಯಾವ್ದಪ್ಪ ಅಂತಂದ್ರೆ ನ್ಯೂಸ್. ಸೊ ನ್ಯೂಸ್ ಬ್ಲಾಗ್ ಗಳು ಕೂಡ ತುಂಬಾನೇ ಒಂದು ಏನಪ್ಪಾ ಅಂತಂದ್ರೆ ಗ್ರೋತ್ ಅನ್ನ ನೋಡೋದಕ್ಕೆ ನಾವು
ಸಿಗುತ್ತೆ. ಯಾಕಪ್ಪ ಅಂತಂದ್ರೆ ನ್ಯೂಸ್ ಅಲ್ಲಿ ಎಂತ ಆರ್ಟಿಕಲ್ ಸಿಗತ್ತಪ್ಪ ಅಂತಂದ್ರೆ, ಸೊ ಟ್ರೆಂಡಿಂಗ್ ಟಾಪಿಕ್ ಗಳ ಒಂದು ಏನಿರುತ್ತಲ್ಲ, ಸೊ ಆ ಅಂತ ಆರ್ಟಿಕಲ್ ಸಿಗೋದ್ರಿಂದ ಏನಾಗುತ್ತೆ, ಗೂಗಲ್ ಬೇಗನೆ ಒಂದು ರ್ಯಾಂಕಿಂಗ್ ಮಾಡುತ್ತೆ ಮತ್ತೆ ಇಂಡೆಕ್ಸ್ ಕೂಡ ಮಾಡುತ್ತೆ. ಸೊ ನೀವು ಏನ್ ಮಾಡೋದಪ್ಪ ಅಂತಂದ್ರೆ, ನ್ಯೂಸ್ ವೆಬ್ಸೈಟ್ ಅನ್ನ ಒಂದೇ ಕ್ಯಾಟಗರಿಯಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಸ್ಟಾರ್ಟ್ ಮಾಡಿ. ಸೊ ಸ್ಟಾರ್ಟಿಂಗ್ ಅಲ್ಲಿ ಒಂದೇ ಕ್ಯಾಟಗರಿಯಲ್ಲಿ ಸ್ಟಾರ್ಟ್ ಮಾಡ್ಬಿಟ್ಟು, ಸೊ ಒಂದ್ ರೇಂಜ್ಗೆ ಅದು ರೀಚ್ ಆಯ್ತಪ್ಪ ಅಂತಂದ್ರೆ ಆಮೇಲೆ ನೀವು ಮಲ್ಟಿಪಲ್ ಏನ್ ಮಾಡ್ಬೋದು, ಕ್ಯಾಟಗರೀಸ್ ಅನ್ನ ಮಾಡ್ಬೋದು. ಬಟ್ ಸ್ಟಾರ್ಟಿಂಗ್ ಅಲ್ಲಿ ಏನ್ ಮಾಡಿ ಅಂತಂದ್ರೆ ಒಂದೇ ಒಂದು ಕ್ಯಾಟಗರಿಲಿ ಸ್ಟಾರ್ಟ್ ಮಾಡಿ. ಸೊ ನ್ಯೂಸ್ ಸ್ಟಾರ್ಟ್ ಮಾಡ್ತೀರಾ ಎಂಟರ್ಟೈನ್ಮೆಂಟ್, ಸೊ ಎಂಟರ್ಟೈನ್ಮೆಂಟ್ ಮೇಲೆನೆ ಕೆಲಸ ಮಾಡಿ ಒಂದು ರೇಂಜ್ಗೆ ರೀಚ್ ಆಗೋವರು. ಆಮೇಲೆ ನೀವು ಅದರಲ್ಲಿ ಚೇಂಜಸ್ ಮಾಡ್ಬೋದು, ಟೆಕ್ ಆಗಿರ್ಬೋದು, ಆಟೋಮೊಬೈಲ್ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಫೈನಾನ್ಸ್ ಆಗಿರ್ಬೋದು. ಸೊ ಈ ತರದ ಅಪ್ಡೇಟ್ ಅನ್ನ ನೀವು ಆಮೇಲೆ ನೆಕ್ಸ್ಟ್ ಕ್ಯಾಟಗರೀಸ್ ನ ಆಡ್ ಮಾಡ್ಕೊತಾ ಹೋಗ್ಬೋದು. ಸೊ ನೀವು ಎಕ್ಸಾಂಪಲ್ ಗೆ ನೋಡಬಹುದು, ನನ್ನ ಒಂದು ವೆಬ್ಸೈಟ್ timesofhindu.co.in. ಸೊ ಅದರಲ್ಲಿ ನಾನು ಏನಪ್ಪಾ ಅಂತಂದ್ರೆ ಮಲ್ಟಿಪಲ್ ಕ್ಯಾಟಗರಿಲಿ ನಾನು ಕೆಲಸ ಮಾಡ್ತೀನಿ. ಸೊ ಟೈಮ್ ಸಿಕ್ಕಾಗೆಲ್ಲ ನಾನು ಅದ್ರ ಬಗ್ಗೆ ಆರ್ಟಿಕಲ್ ನ ಹಾಕ್ತಾ ಹೋಗ್ತೀನಿ. ಸೊ ಬಟ್ ಒಂದು ರೇಂಜ್ಗೆ ಒಳ್ಳೆ ಒಂದು ರೆಸ್ಪಾನ್ಸ್ ಬರ್ತಾ ಇದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಟ್ ಏನಪ್ಪಾ ಅಂತಂದ್ರೆ, ನೀವು ಒಂದೇ ಕ್ಯಾಟಗರಿಯಲ್ಲಿ ಮಾಡೋದ್ರಿಂದ ಬೇಗ ರೀಚ್ ಆಗುತ್ತೆ. ಯಾಕಂದ್ರೆ ಗೂಗಲ್ ತುಂಬಾ ಈಸಿಯಾಗಿ ಇಂಡೆಕ್ಸ್ ಮಾಡೋದಕ್ಕೆ ಈಸಿ ಆಗುತ್ತೆ ಗೂಗಲ್ಗೂ ಕೂಡ. ಸೊ ಈ ಕ್ಯಾಟಗರಿಲಿ ಇದರಲ್ಲಿ ನಮಗೆ ಅಂದ್ರೆ ಕಂಟೆಂಟ್ ಇದೆ ಈ ಕ್ಯಾಟಗರಿ ಮೇಲೆ. ಸೊ ಈ ಬ್ಲಾಗ್ ಅನ್ನ ನಾವು ಪ್ರಮೋಟ್ ಮಾಡಬಹುದು ಅಂತ ಗೂಗಲ್ಗೆ ಅರ್ಥ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಈಸಿಯಾಗಿ ನಮ್ಮ ಒಂದು ಬ್ಲಾಗ್ ಪೋಸ್ಟ್ ಏನಾಗುತ್ತೆ, ಪ್ರಮೋಟ್ ಆಗುತ್ತೆ. ಸ್ನೇಹಿತರೆ, ನೀವೇನಾದ್ರೂ ಹೊಸದಾಗಿ ಬ್ಲಾಗ್ ಮಾಡ್ಬೇಕು ಅನ್ಕೊಂಡಿದ್ರ, ಸೊ ಬ್ಲಾಗಿಂಗ್ ಅನ್ನ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ರಪ್ಪ ಅಂತಂದ್ರೆ, ನೀವು ಏನಪ್ಪಾ ಅಂತಂದ್ರೆ ಜಸ್ಟ್ ನಿಮ್ಗೆ ಹೋಸ್ಟಿಂಗ್ ಬೇಕಾಗುತ್ತೆ, ಡೊಮೈನ್ ಬೇಕಾಗುತ್ತೆ. ಸೊ ನನ್ನ ಒಂದು ಏನಪ್ಪಾ ಅಂದ್ರೆ ಅಫಿಲಿಯೇಟ್ ಲಿಂಕ್ ಇಂದ ನೀವೇನಾದ್ರೂ ಹೋಸ್ಟಿಂಗ್ ಮತ್ತೆ ಡೊಮೈನ್ ಅನ್ನ ಪರ್ಚೇಸ್ ಮಾಡಿದ್ರಪ್ಪ ಅಂದ್ರೆ ನಿಮ್ಗೆ ಎಕ್ಸ್ಟ್ರಾ 10% ಡಿಸ್ಕೌಂಟ್ ಸಿಗುತ್ತೆ. ಅದೇ ರೀತಿ ನನ್ನ ಒಂದು ಟೆಲಿಗ್ರಾಮ್ ಗ್ರೂಪ್ ಅನ್ನ ನೀವು ಜಾಯ್ನ್ ಆಗೋದ್ರಿಂದ ಅಲ್ಲಿ ನಿಮಗೆ ಫ್ರೋ ಪ್ಲಗಿನ್ಸ್ ಎಲ್ಲ ಫ್ರೀ ಆಗಿ ಸಿಗುತ್ತೆ. ಸೊ ಇನ್ಸ್ಟಾಲ್ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು. ಸೊ ಇನ್ನು ಯಾರೆಲ್ಲ ಜಾಯ್ನ್ ಆಗಿಲ್ಲ ನನ್ನ ಟೆಲಿಗ್ರಾಮ್ ಗ್ರೂಪ್ ಅನ್ನ ಜಾಯ್ನ್ ಆಗ್ಬೋದು. ಅದೇ ರೀತಿ ನನ್ನ ಫೇಸ್ಬುಕ್ ಪೇಜ್ ಕೂಡ ನೀವು ಜಾಯ್ನ್ ಆಗ್ಬೋದು. ಅಲ್ಲಿ ಕೂಡ ಇದೇ ತರದ ವಿಡಿಯೋ ಸಿಗುತ್ತೆ, ಅದೇ ರೀತಿ ರೀಲ್ಸ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಸ್ನೇಹಿತರೆ, ಫ್ರೀ ಬ್ಲಾಗಿಂಗ್ ಕೋರ್ಸ್ ನ ಲಾಸ್ಟ್ ಒಂದು ಏನಪ್ಪಾ ಅಂತಂದ್ರೆ ನೀಚ್ ಯಾವ್ದಪ್ಪ ಅಂತಂದ್ರೆ ಕುಕಿಂಗ್. ಸೊ ಕುಕಿಂಗ್ ಒಂದು ಕೂಡ ಒಂದು ದೊಡ್ಡ ಒಂದು ನೀಚ್ ಅಂತಾನೆ ಹೇಳ್ಬೋದು. ಸೊ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರಪ್ಪ ಅಂತಂದ್ರೆ ತುಂಬಾ ಒಂದು ನೀಚಸ್ ಅಲ್ಲಿ ಸಿಗುತ್ತೆ ನಮಗೆ. ಸೊ ಆ ಕುಕಿಂಗ್ ನೀಚ್ ಅಲ್ಲಿ ತುಂಬಾ ಒಂದು ಟಾಕ್ಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಯಾರಾದ್ರೂ ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ. ಅದೇ ರೀತಿ ಯೂಟ್ಯೂಬ್ ಅಲ್ಲೂ ಕೂಡ ಯೂಟ್ಯೂಬ್ ರಿಲೇಟೆಡ್ ಅಂತಂದ್ರೆ ಕುಕಿಂಗ್ ರಿಲೇಟೆಡ್ ವಿಡಿಯೋಸ್ ಎಷ್ಟಿದೆ ಅಂತಂದ್ರೆ ತುಂಬಾನೇ ಇದೆ. ಸೊ ಅದೇ ರೀತಿ ಬ್ಲಾಗಿಂಗ್ ಅಲ್ಲೂ ಕೂಡ ಇದೆ, ಕನ್ನಡದಲ್ಲಿ ಕಮ್ಮಿ ಇದೆ. ಬಟ್ ಏನಪ್ಪಾ ಅಂತಂದ್ರೆ ಇಂಗ್ಲಿಷ್ ಆಗಿರ್ಬೋದು ತುಂಬಾನೇ ಇದೆ. ಸೊ ಕನ್ನಡದಲ್ಲಿ ಯಾರೆಲ್ಲ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ದೀರಾ, ಸೊ ನೀವು ಸ್ಟಾರ್ಟ್ ಮಾಡ್ಬೇಕು ಕನ್ನಡದಲ್ಲಿ. ಸೊ ಒಂದು ಒಳ್ಳೆ ಒಂದು ರೀಚ್ ಅನ್ನ ನೀವು ಪಡಿಬಹುದು ಅಂತ ಹೇಳೋಕೆ ಇಷ್ಟಪಡ್ತೀನಿ. ಸೊ ಅದಕ್ಕೋಸ್ಕರ ಕುಕಿಂಗ್ ರಿಲೇಟೆಡ್ ಯಾರು ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ ಒಂದು ಒಳ್ಳೆ ಬೆಸ್ಟ್ ಆಪ್ಷನ್ಸ್ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಸ್ಟಾರ್ಟ್ ಮಾಡಿ ಡೈಲಿ 5 to 10 ಆರ್ಟಿಕಲ್ಸ್ ಅನ್ನ ನೀವು ರೈಟ್ ಮಾಡೋದಕ್ಕೆ ಏನ್ ಮಾಡಿ, ಒಂದು ಟ್ರೈ ಮಾಡಿ. ಸೊ 5 to 10 ಆರ್ಟಿಕಲ್ ಟ್ರೈ ಮಾಡೋದು ರೈಟ್ ಮಾಡೋದಂದ್ರೆ ಅಷ್ಟೊಂದು ಈಸಿ ಅಲ್ಲ, ತುಂಬಾ ಒಂದು ಡಿಫಿಕಲ್ಟ್ ಇದೆ. ಬಟ್ ಟ್ರೈ ಮಾಡಿ. ಟೈಮ್ ಅನ್ಕೊಂಡ್ರೆ ಒಂದು 8 ಆದ್ರೂ ಏನಪ್ಪಾ ಅಂತಂದ್ರೆ ಈಸಿಯಾಗಿ ರೈಟ್ ಮಾಡ್ಬೋದು. ಸೊ ಅಪ್ಲೈ ಮಾಡಬೇಕು ಅಂತಂದ್ರೆ ನೀವು ಬ್ಲಾಗಲ್ಲಿ ಈಸಿಯಾಗಿ ನೀವು 3 months ಅಲ್ಲಿ ನೀವು ಫಸ್ಟ್ ಪೇಮೆಂಟ್ ನೀವು ತಗೊಳ್ತೀರಾ 100% ಹೇಳ್ತೀನಿ. ಸೊ ರೆಗ್ಯುಲರ್ ಕೆಲಸ ಮಾಡಿ. ಬಟ್ ಏನಪ್ಪಾ ಅಂತಂದ್ರೆ ಕಂಟೆಂಟ್ ಯಾವ್ದಾದ್ರು ಸ್ಟ್ರಕ್ಚರ್ ಕಂಟೆಂಟ್ ಇರಬೇಕು. ಸೊ ಯಾವ ತರ ಸ್ಟ್ರಕ್ಚರ್ ಇರಬೇಕು ಏನನ್ನೋದನ್ನ ಹಳೆ ವಿಡಿಯೋಸ್ ಎಲ್ಲ ನಾನು ತೋರಿಸಿದ್ದೀನಿ. ನಿಮ್ಗೆ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ, ಹೋಗ್ಬಿಟ್ಟು ನೋಡಿ ಯಾವ ತರ ಒಂದು ಸ್ಟ್ರಕ್ಚರ್ಡ್ ಕಂಟೆಂಟ್ ಅನ್ನ ಕ್ರಿಯೇಟ್ ಮಾಡೋದು, ಅಂದ್ರೆ ಆನ್ ಪೇಜಸ್ ಯಾವ ತರ ಮಾಡೋದು ಅದನ್ನ ಕಂಪ್ಲೀಟ್ ಆಗಿ ನಾನು ಕಾಸಿದ್ದೀನಿ, ಹೋಗ್ಬಿಟ್ಟು ನೀವು ನೋಡ್ಬೋದು. ಸೊ ಇದೇನಪ್ಪ ಅಂತಂದ್ರೆ ಜಸ್ಟ್ ಯಾವ ಒಂದು ಪಿಕ್ಚರ್ಸ್ ಅನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡು ಅನ್ನೋದನ್ನ ನಾನು ಇವತ್ತು ತೋರಿಸಿದೆ. ಸೊ ಎಷ್ಟು ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಜೈ ಹಿಂದ್. ನಮಸ್ಕಾರ.